ಚಿಕ್ಕ ನೀಲಿ ಹಕ್ಕಿಯ ಬುದ್ಧಿಮತ್ತೆ. ಒಂದು ಹಸಿರು ಹರಿತ ಕಾಡು. ಆ ಕಾಡಿನಲ್ಲಿ ಎಲ್ಲದಕ್ಕೂ ಹೆಸರುವಾಸಿಯಾಗಿದ್ದ ಒಂದು ಪುಟ್ಟ ನೀಲಿ ಹಕ್ಕಿ ಇತ್ತು. ಆ ಹಕ್ಕಿಯ ಹೆಸರು ಚಿಕ್ಕು. ಅದು ತುಂಬಾ ಬುದ್ಧಿವಂತ, ಸಹಾಯ ಮನೆ ಮತ್ತು ಪ್ರಾಮಾಣಿಕ ಹಕ್ಕಿಯಾಗಿತ್ತು. ಚಿಕ್ಕು ಪ್ರತಿದಿನ ಬೆಳಿಗ್ಗೆ ಎದ್ದೊಡನೆ ತನ್ನ ಗೆಳೆಯರಾದ ಮರಿಯಾಲಿ ಹಕ್ಕಿಗಳೊಂದಿಗೆ ಹಾರಾಟ ಮಾಡುತ್ತಿತ್ತು. ಹೊಸ ಜಾಗಗಳನ್ನು ನೋಡಿ ಕುತೂಹಲದಿಂದ ಎಲ್ಲೆಡೆ ಹಾರುತ್ತಿತ್ತು. ಒಂದು ದಿನ ಚಿಕ್ಕು ದೂರದ ಕಾಡಿನಲ್ಲಿ ಹಾರುತ್ತಾ ಹೋದಾಗ ಒಂದು ಬಾರಿ ಧ್ವನಿ ಕೇಳಿತು, ದಮ್ ದಮ್ ಅಂತ. ಅದು ನೋಡಿದ್ರೆ ಒಂದು ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಅಲ್ಲಿಯ ಜಂತುಗಳು, ಎಲ್ಲಾ ಪ್ರಾಣಿಗಳು ಹುಚ್ಚ ಹುಚ್ಚೆಂದು ಓಡುತ್ತಿದ್ದವು. ಆ ಬೆಂಕಿಯು ನಿಧಾನವಾಗಿ ಪೂರ್ಣ ಕಾಡನ್ನು ಆವರಿಸುತ್ತಿತ್ತು. ಎಲ್ಲಾ ಪ್ರಾಣಿಗಳು ಆತಂಕದಲ್ಲಿ ಓಡುತ್ತಿದ್ದಾಗ ಚಿಕ್ಕು ಹಕ್ಕಿ ಮಾತ್ರ ನಿರೀಕ್ಷೆಯ ಬದಲು ಚಿಂತನೆಯಲ್ಲಿ ಮುಳುಗಿತು. ಚಿಕ್ಕು ತಕ್ಷಣ ಸಮೀಪದ ಕೆರೆಯವರೆಗೆ ಹಾರಿತು. ತನ್ನ ಚಿಕ್ಕ ಮೂಗಿನಲ್ಲೇನಾದರೂ ನೀರನ್ನು ತುಂಬಿಕೊಂಡು ಬೆಂಕಿ ಕಡೆ ಹಾರಿತು. ಅದು ಬೆಂಕಿಯ ಮೇಲೆ ಬಿದ್ದು ಹಾಯಾಗಿ ಹೋಗಲಿಲ್ಲ, ಆದರೆ ಅದು ಮತ್ತೆ 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 ನೀರು ತೆಗೆದು ತಂದು ಬೆಂಕಿ ಮೇಲೆ ಎರಚತೊಡಗಿತು. ಮಕ್ಕಳು ಇನ್ನೂ ಆಶ್ಚರ್ಯವೇನೆಂದರೆ, ಈ ದೃಶ್ಯವನ್ನ ನೋಡಿ ಇತರ ಹಕ್ಕಿಗಳು, ನಾಯಿ, ಮೊಸಳೆ, ಗಂಡು ಹುಲಿ ಎಲ್ಲರೂ ಕೂಡ ಚಿಕ್ಕುವನ್ನ ಅನುಸರಿಸುತ್ತಾ ಆರಂಭಿಸಿದರು. ಎಲ್ಲರೂ ಸೇರಿ ಕೆರೆಯ ನೀರನ್ನು ತಂದು ಬೆಂಕಿ ನಂದಿಸಲು ಪ್ರಯತ್ನಿಸಿದರು. ಇದನ್ನ ನೋಡಿ ಮೇಘದೇವತೆ ಕೂಡ ದಯೆ ತೋರಿ ಮಳೆಯನ್ನ ಸುರಿಸಿತು. ಅಯ್ಯೋ, ಬೆಂಕಿ ನಿಧಾನವಾಗಿ ನಂದಿತು. ಎಲ್ಲಾ ಪ್ರಾಣಿಗಳು ಸುಸೂತ್ರವಾಗಿ ಬಚಾವಾಗಿದ್ದವು. ಎಲ್ಲರೂ ಚಿಕ್ಕುವಿಗೆ ಅಭಿನಂದನೆಗಳು ಸಲ್ಲಿಸಿದರು. ಅಷ್ಟರಲ್ಲಿಯೇ ವಯಸ್ಸಾದ ಒಂದು ಆನೆಯೊಂದು ಬಂದು ಹೇಳಿತು, ಒಬ್ಬನು ಮಾಡಿದ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಗೆ ದಾರಿ ನೀಡಬಹುದು. ಬುದ್ಧಿವಂತಿಕೆ, ಧೈರ್ಯ ಮತ್ತು ಸಹಕಾರದಿಂದ ಯಾವುದೇ ಸಂಕಷ್ಟವನ್ನು ನಿಭಾಯಿಸಬಹುದು. ಚಿಕ್ಕು ಆ ದಿನದಿಂದ ಎಲ್ಲರ ಹಿರಿತನದಿಂದ ಚಿಹ್ನೆಯಾಗಿ, ಪ್ರೇರಣೆ ಚಿಹ್ನೆಯಾಗಿ ನೆನಪಾಯಿತು. ಅದರ ಧೈರ್ಯತೆಯನ್ನು ಮರೆಯದಂತೆ ಮಕ್ಕಳು ಶಾಲೆಯಲ್ಲಿ ಕಳೆಯುತ್ತಿದ್ದರು.